ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ತಲ್ಲಣ ಎಬ್ಬಿಸಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐಗೆ ಕೊಡಿ ಜಡ್ಜ್ ಕಮಿಟಿಗೆ ಅಂತ ಬಿಜೆಪಿ ಹೇಳ್ತಾ ಇದೆ. ರಾಜ್ಯ ಪೊಲೀಸರಿಂದಲೇ ನಡೆಯುತ್ತಾ ಹಾಗಾದ್ರೆ ಹನಿ ಕಹಾನಿಯ ತನಿಖೆ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ನ್ಯೂಸ್ 18 ಬ್ರೇಕ್ ಮಾಡಿದಂತಹ ರಾಜ್ಯದ ಅತಿ ದೊಡ್ಡ ಹನಿ ಕಹಾನಿಯ ಈ ಒಂದು ಸ್ಟೋರಿ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಗೆ ಕಾರಣ ಆಯಿತು. ರಾಜ್ಯ ಪೊಲೀಸರಿಂದಲೇ ಹಾಗಾದ್ರೆ ಇದರ ಬಗ್ಗೆ ತನಿಖೆ ಆಗತ್ತಾ? ಹನಿ ಟ್ರ್ಯಾಪ್ ಮಾಡಿದ ಮಂತ್ರಿ ಯಾರಂತಾನು ಹೇಳ್ತಾ ಇಲ್ಲ. 3 ದಿನ ಕಳೆದರೂ ಕೂಡ ಸಚಿವ ರಾಜಣ್ಣ ಈ ಸಂಬಂಧಪಟ್ಟಂಗೆ ಅಧಿಕೃತವಾದಂತಹ ದೂರನ್ನ ದಾಖಲು ಮಾಡಿಲ್ಲ, ದೂರು ಕೊಟ್ಟಿಲ್ಲ. ಯಾಕೆ? ಪೊಲೀಸ್ ತನಿಖೆಯ ಸುಳಿವನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಜಣ್ಣ ಕಂಪ್ಲೇಂಟ್ ಕೊಡ್ಲಿ, ಆಮೇಲೆ ತನಿಖೆ ಆಗತ್ತೆ ಅಂತ ಹೇಳಿರು. ಇದು ಒಂದಿಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂತ ಪೊಲೀಸರೇ ಪತ್ತೆ ಹಚ್ಚಬೇಕು, ಸಿಬಿಐ ಬೇಕಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ವಿಪಕ್ಷಗಳು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರೋದು ಸಿಬಿಐಗೆ ಕೊಡಬೇಕು ಈ ಒಂದು ಪ್ರಕರಣವನ್ನ ಅಂತ. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾ ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರು ಕೊಡಂತದ ಏನು ಅವ್ರು ತಗೋಬೇಕಲ್ಲ, ಏನ್ ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರ ಇಲ್ಲ ಅದನ್ನ ಪೊಲೀಸರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗುದೇನು? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗುತ್ತೆ. ಅದ ಅವ್ರು ಮಾಡಿದಾರ, ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಇದೆ, ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ ಇಲ್ಲ, ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ. ಇರ್ಬೋದು ಅಷ್ಟಂತ ಅವ್ರು ಹೇಳಿದಾರೆ ಅಷ್ಟೇ. ಅವ್ರಿಗೆ ಸಲಹೆ ಮಾಡಿದ್ರೆ ನಾವೇ ದೂರು ಕೊಡಕ್ಕೆ ಹೇಳಿದ್ವಿ ಫಸ್ಟ್ಗೆ, ಅದ ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ನಾವೇ ಫಸ್ಟ್ ಹೇಳಿದ ನಾನಿರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದ್ರು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡೋಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ನಮ್ಮ ಪೊಲೀಸ್ ಇರೋದಾರಲ್ಲ, ನಮ್ಮವ್ರು ಮಾಡ್ತಾರೆ. ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತಗೊಂಡು ಎಲ್ಲೆಲ್ಲ ನಮ್ಮ ಪೊಲೀಸ್ ಇದಾರ, ನಮ್ಮ ಪೊಲೀಸ್ ಮಾಡ್ತಾರೆ. ಘರ್ಜಿಸುವ ಹುಲಿಗಳನ್ನ ಹನಿ ಟ್ರ್ಯಾಪ್ ಹೆಸರಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಘರ್ಜಿಸುವವರಿಗೆ ಸಿಡಿ ತೋರಿಸುವ ಕೆಲಸ ಆಗ್ತಾ ಇದೆ. ಅದಕ್ಕೆ ರಾಜಣ್ಣರಿಗೆ ಕಂಪ್ಲೇಂಟ್ ಕೊಡಲು ನಾನೇ ಹೇಳಿದ್ದು. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಈ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ರಾಜ್ಯ ಪೊಲೀಸರು ತನಿಖೆ ಮಾಡ್ತಾರೆ ಅನ್ನುವಂತಹ ಆಂಗಲ್ ಆದ್ರೆ, ಮತ್ತೊಂದು ಕಡೆ ರಾಜಕೀಯ ರೀತಿಯಲ್ಲೂ ಕೂಡ ಈ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಘರ್ಜಿಸುವಂತಹ ಹುಲಿಗಳನ್ನ ಹನಿ ಟ್ರ್ಯಾಪ್ ಹೆಸರಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇತ್ತೀಚೆಗೆ ರಾಜನ್ ಅವರು ಕೊಡ್ತಾ ಇದ್ದಂತಹ ಹೇಳಿಕೆಗಳೇನಿದೆ, ಆ ಹೇಳಿಕೆಗಳೇ ಅವರಿಗೆ ಮುಳುವಾಯ್ತಾ? ಹಾಗಾದ್ರೆ ಘರ್ಜಿಸುವವರಿಗೆ ಸಿಡಿ ತೋರಿಸುವಂತಹ ಕೆಲಸ ಆಗ್ತಾ ಇದೆ. ಆ ಕಾರಣಕ್ಕಾಗಿ ರಾಜನ್ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ನಾನೇ ಹೇಳಿದ್ದು ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರಿಗೆ ಸಲಹೆ ಮಾಡಿದ್ರೆ ನಾವೇ ದೂರು ಕೊಡಕ್ಕೆ ಹೇಳಿದ್ವಿ ಫಸ್ಟ್ಗೆ, ಅದ ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ನಾವೇ ಫಸ್ಟ್ ಹೇಳಿದ ನಾನಿರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದ್ರು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡೋಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ನಮ್ಮ ಪೊಲೀಸ್ ಇರೋದಾರಲ್ಲ, ನಮ್ಮವ್ರು ಮಾಡ್ತಾರೆ. ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತಗೊಂಡು ಎಲ್ಲೆಲ್ಲ ನಮ್ಮ ಪೊಲೀಸ್ ಇರೋದಾರ. ನಾವೇ ಫಸ್ಟ್ ಹೇಳಿದ ನಾನಿರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದ್ರು. ಇಲ್ಲ, ನಾವು ಹೇಳಿದ್ವಿ ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಇದ್ದಾರೆ. ಚಂದ್ರಕಾಂತ್, ಈ ಹನಿ ಟ್ರ್ಯಾಪ್ ವಿಚಾರ, ಅದರಲ್ಲೂ ಕೂಡ ರಾಜನ್ ಅವರು ಮೊನ್ನೆ ಸದನದಲ್ಲಿ ಮಾತನಾಡಿರುವಂತದ್ದು, ಈಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ ಒಂದಿಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ, ರಾಜಕೀಯ ಚರ್ಚೆಗಳು. ಯಾಕಂದ್ರೆ ರಾಜನ್ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ನಾನೇ ಹೇಳಿದ್ದೆ ಅನ್ನುವಂಥದ್ದು, ಯಾರೆಲ್ಲ ಘರ್ಜನೆ ಮಾಡ್ತಾರೆ ಅವರಿಗೆ ಹೆದರಿಸೋದಕ್ಕೆ ಈ ರೀತಿಯಾಗಿ ಬಾಂಬ್ ಹಾಕಲಾಗ್ತಾ ಇದೆ, ಹನಿ ಟ್ರ್ಯಾಪ್ ಅನ್ನುವಂಥ ಅಸ್ತ್ರ ಜಳಪಿಸ್ತಾರೆ ಅನ್ನುವಂಥ ಕಾರಣ. ಅಂದ್ರೆ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಇದನ್ನ? ರಾಜನ್ ಅವರು ಇತ್ತೀಚೆಗೆ ಕೊಡ್ತಾ ಇದ್ದಂತಹ ದೊಡ್ಡ ಮಟ್ಟದ ಹೇಳಿಕೆಗಳು ಇದಕ್ಕೆಲ್ಲ ಕಾರಣ ಆಯ್ತಾ?
ಅರುಣ್ ಹುಗಾರ್ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ವಿರೋಧಿಗಳನ್ನೇ ಟಾರ್ಗೆಟ್ ಮಾಡಿ ಸಿಡಿ ಮಾಡ್ತಾರೆ ಅನ್ನೋದ್ರ ಮೂಲಕ ಈ ರೀತಿ ಯಾರು ಗರ್ಜಿಸ್ತಾರೆ ಅವ್ರನ್ನ ಸಿಡಿ ತೋರಿಸ್ತಾರೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಒಂದು ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣದ ಸಿಡಿ ಇದೆ ಅಂತಕ್ಕಂಥ ಒಂದು ಗುಮಾನಿ ಏನಿದೆ, ಇದಕ್ಕೆ ಏನು ನಾನೇ ದೂರು ಕೊಡಲು ರಾಜಣ್ಣ ಅವರಿಗೆ ಹೇಳಿದ್ದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಒಂದು ಪ್ರಕರಣ ಏನಿದೆ ಇದು ತನಿಖೆ ಆಗಬೇಕು, ತನಿಖೆ ಆದಾಗ ಮಾತ್ರ ಇದರ ಹಿಂದೆ ಯಾರಿದ್ದಾರೆ ಮತ್ತು ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಿದೆ. ಸಿಬಿಐ ಅವಶ್ಯಕತೆ ಇಲ್ಲ, ರಾಜ್ಯದ ಪೊಲೀಸರೇ ಸಮರ್ಥರಿದ್ದಾರೆ, ಅವರೇ ತನಿಖೆ ಮಾಡಬೇಕು. ಮತ್ತೆ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಯಾವ ನಿರ್ಧಾರ ಕೈಗೊಳ್ತಾರೆ ಇನ್ನು ಕಾದು ನೋಡಬೇಕಿದೆ. ಯಾಕಂದ್ರೆ ಈಗ ಸದನದಲ್ಲಿ ರಾಜಣ್ಣನವರು ಈ ರೀತಿ ಹೇಳಿಕೆಯನ್ನು ಕೊಟ್ಟು 3 ದಿನ ಕಳೆದಿದೆ, ಇದುವರೆಗೂ ಕೂಡ ರಾಜಣ್ಣ ಅವರು ದೂರು ಕೊಟ್ಟಿಲ್ಲ. ಈ ಒಂದು ಸದನದಲ್ಲಿ ಏನು ಸಚಿವ KN ರಾಜಣ್ಣ ಮಾತಾಡಿದ ಬಳಿಕ ಕೆಲ ಹೊತ್ತಿನ ಬಳಿಕ ಅನೇಕ ಸಚಿವರ ಜೊತೆಗೆ ಅವರು ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾದರೂ ಸಂಧಾನಕ್ಕೆ ಏನಾದರೂ ಯತ್ನ ನಡೀತಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗಿವೆ. ಇಷ್ಟೊತ್ತಿಗಾಗಲೇ KN ರಾಜಣ್ಣ ಅವರು ದೂರು ಕೊಡಬೇಕಿತ್ತು ಮತ್ತು ತನಿಖೆಯನ್ನ ಯಾವ ಸ್ವರೂಪದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿಲ್ಲ, ಬರೀ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ರಿಲೀಸ್ ಆದ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಏನು SIT ಅನ್ನ ರಚನೆ ಮಾಡಿತ್ತು, ಆದರೆ SIT ವರದಿ ಕೊಡಕ್ಕೆ ಸುಮಾರು ವಿಳಂಬ ಆಯಿತು. ಬಳಿಕ ಪ್ರಕರಣ ಅನೇಕ ತಿರುವುಗಳನ್ನ ಪಡೆದುಕೊಂಡು SIT ವರದಿ ಸಲ್ಲಿಕೆ ಆಗಲೇ ಇಲ್ಲ. ಈಗ ಈ ಒಂದು ಪ್ರಕರಣದಲ್ಲಿ ಯಾವ ಹಂತದಲ್ಲಿ ಸರ್ಕಾರ ತನಿಖೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಇನ್ನು KN ರಾಜಣ್ಣ ಅವರು ಯಾವ ರೀತಿ ದೂರು ಕೊಡ್ತಾರೆ, ಅವರ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡ್ತಾರೆ, ಯಾರು ಅವರಿಗೆ ಹನಿ ಟ್ರ್ಯಾಪ್ ಮಾಡಕ್ಕೆ ಯತ್ನ ಮಾಡಿದ್ರೆ ಅವ್ರ ಹೆಸರನ್ನೇ ಉಲ್ಲೇಖ ಮಾಡಿ ಕೊಡ್ತಾರ, ಒಂದು ವೇಳೆ ಹೆಸರು ಉಲ್ಲೇಖ ಮಾಡಿದ್ರೆ ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಲಿದೆ. ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಏನು DK ಶಿವಕುಮಾರ್ ಹೇಳಿಕೆಗೂ ಕೂಡ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಇವತ್ತು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅರುಣ್ ಹುಗಾರ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.